ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಎಸ್, ನಿಮಗೆ ಗೊತ್ತಿರಲಿ, ನಾನಿವಾಗ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇಂದು ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ನಾವು ಈ ಒಂದು ದಿನವನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ಜೊತೆಗೆ ಮಾತೃ ಭೋಜನ ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಬೋರ್ಡ್ ವರ್ಕ್ ನೋಡ್ತಿರ್ಬೋದು ಯಾವ ರೀತಿ ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಒಬ್ಬ ಪಿ ಯು ಸ್ಟೂಡೆಂಟ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ. ಆ ಹುಡುಗನ ಕೈ ಚಳಕದಲ್ಲಿ ಮೂಡಿ ಬಂದ ಬೋರ್ಡ್ ವರ್ಕ್ ತುಂಬ ಚೆನ್ನಾಗಾಗಿತ್ತು. ನಮ್ಮ ನೆಹರು ಅವರು ಪುಟ್ಟ ಕಂದನಿಂದ ಬೊಕ್ಕೆಯನ್ನು ತಗೋತಾ ಇರೋ ರೀತಿ. ಎಸ್, ಈ ರೀತಿ ಬೋರ್ಡ್ ವರ್ಕ್ ಎಲ್ಲ ಕೊಟ್ಟಾಗ ಮಕ್ಕಳು ತುಂಬ ಕುತೂಹಲದಲ್ಲಿ ಮಾಡ್ತಾರೆ. ಜೊತೆಗೆ ಏನಾದರೂ ಒಂದು ಹೊಸತನವನ್ನು ಅಲ್ಲಿ ತಂದಿರ್ತಾರೆ. ನೋಡ್ತಿರ್ಬೋದು, ಇದು ನನ್ನ ಮೊದಲ ಶಾಲೆ. ಮೊದಲ ಬಾರಿಗೆ ನಾನು ಶಿಕ್ಷಕಿಯಾಗಿ ಇದೇ ಶಾಲೆಗೆ ಬಂದಿರೋದು. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಟೀಚಿಂಗ್ ಪ್ರಾಕ್ಟೀಸ್ ಕೂಡ ನಾನು ಇಲ್ಲೇ ಮಾಡಿರೋ ಅಂಥದ್ದು. ಈ ಮಕ್ಕಳೊಂದಿಗೆ ಒಂದು ಒಳ್ಳೆಯ ಬಾಂಡ್ ಇದೆ ನನಗೆ. ಒಂಥರ ಏನಂತಾರೆ ಅದಕ್ಕೆ, ಮೊದಲು ನನ್ನನ್ನು ಮ್ಯಾಮ್ ಅಂತ ರೆಕಗ್ನೈಸ್ ಮಾಡಿದ್ದು, ಮ್ಯಾಮ್ ಅಂತ ಕರೆದಿದ್ದು ಇದೇ ಮಕ್ಕಳು. ಒಂಥರ ಅವಿನಾಭಾವ ಸಂಬಂಧ ಅಂತಾರಲ್ಲ, ಹಾಗೆ ತುಂಬ ಖುಷಿಯಾಗತ್ತೆ. ನಮ್ಮ ಶಾಲೆಯ ಒಂದು ಸ್ಟೇಜ್ ಇದು. ಸೊ ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ. ಜೊತೆಗೆ ಎಲ್ಲ ಪೇರೆಂಟ್ಸು ಕೂಡ ಬುತ್ತಿ ತಂದಿದ್ದಾರೆ ಇವತ್ತು ತಮ್ಮ ತಮ್ಮ ಮಕ್ಕಳಿಗೆ. ಜೊತೆಗೆ ಆ ಮಕ್ಕಳ ಸ್ನೇಹಿತರಿಗೂ ಕೂಡ ಇವತ್ತು ಊಟವನ್ನು ತಿನ್ನಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ಇರುತ್ತೆ. ಇದರೊಟ್ಟಿಗೆ ಎಲ್ಲ ತಾಯಂದ್ರನ್ನು ಕೂರಿಸಿ ಮಕ್ಕಳಿಂದ ಅವರಿಗೆ ಒಂದು ಆಶೀರ್ವಚನವನ್ನು ಕೂಡ ಮಾಡಿಸೋವಂಥದ್ದು ನಡೀತು ಶಾಲೆಯಲ್ಲಿ. ಇದೆಲ್ಲ ಮುಗಿತಿದ್ದಂಗೆ ನಮ್ಮ ಮಕ್ಕಳು ತುದಿ ಕಾಲಲ್ಲಿ ಕಾಯ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಶುರುವಾಗೇ ಬಿಡ್ತು. ಎಸ್, ಕಲ್ಚರಲ್ ಆ್ಯಕ್ಟಿವಿಟೀಸು. ಇದು ಲಂಚ್ ಆದಮೇಲೆ ಅಂದ್ಕೊಂಡ್ವಿ, ಬಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಮುದ್ದು ಮುದ್ದು ಮುತ್ತು ರತ್ನಗಳಂತೆ ಕಾಣಿಸ್ತಿದ್ರು. ಸೊ ಹಾಗಾಗಿ ಅವರಿಗೆ ಡಿಸಪಾಯಿಂಟ್ ಬೇಡ, ಫಸ್ಟು ಅವರನ್ನು ಕುಣಿಸ್ಬಿಡುವ ಅಂತ ಹೇಳಿ ಫಸ್ಟು ಸ್ಟೇಜ್ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗೇ ಬಿಡ್ತು. ಮೀಡಿಯಾದವ್ರು ಬಂದಿದ್ದರು. ಜೊತೆಗೆ ಎಲ್ಲ ಮಕ್ಕಳಿಗೂ ಕುತೂಹಲ, ತುಂಬ ಚೆನ್ನಾಗಿ ಬರ್ತಾಯಿತ್ತು ಡ್ಯಾನ್ಸು. ಸೊ ಈ ಒಂದು ಸಾಂಗ್ಸನ್ನು ಇಲ್ಲಿ ಹಾಕೋಕ್ಕಿಲ್ಲ, ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ, ಅಲ್ಲಿ ಚೆಕ್ ಮಾಡಿ ನೀವು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇದು 9th ಮಕ್ಕಳು. 2 ದಿನದಲ್ಲಿ ಡ್ಯಾನ್ಸನ್ನು ಕಲಿತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಜೊತೆಗೆ ನೀವು ನೋಡ್ತಿದ್ದೀರಾ, ಇದು ಪ್ರೈಮರಿ ಶಾಲೆಯ ಮಕ್ಕಳು ತಮ್ಮ ತಾಯಂದಿರ ಜೊತೆ ಡ್ಯಾನ್ಸನ್ನು ಮಾಡ್ತಿರೋ ಅಂಥದ್ದು. ಆ ಒಂದು ತಾಯಂದ್ರಿಗೆ ಏನೋ ಒಂಥರ ಹೆಮ್ಮೆ, ತಮ್ಮ ಮಕ್ಕಳು ತಮ್ಮ ಮುಂದೆ ನಿಂತ್ಕೊಂಡು ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ. ಜೊತೆಗೆ ಅವರಿಂದ ಅವರ ತಾಯಂದಿರು ಸ್ಟೇಜಿಗೆ ಹೋಗಿದ್ದು ಇದೊಂಥರ ಕುತೂಹಲ. ಅವರಿಗೂ ಕೂಡ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋವಂಥ ಅನುಭವ. ಸೊ ಎಸ್, ನೀವು ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಡ್ಯಾನ್ಸ್ ಇದು 9th ಮಕ್ಕಳಿಂದ. ಒಂಥರ ಲೇಝಿ ಡ್ಯಾನ್ಸ್ ಅಂತಾರಲ್ಲ, ಆ ರೀತಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಖುಷಿ ಆಯಿತು. ಅವ್ರು ನಿಂತಿರೋ ಜಾಗದಲ್ಲೇ ಡ್ಯಾನ್ಸ್ಗೆಲ್ಲ ಫಾರ್ಮ್ಗಳು ಮಾಡ್ತಿದ್ರೆ ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು. ಜೊತೆಗೆ ಕಾಮಿಡಿ ಅನ್ನಿಸ್ತಿತ್ತು. ಎಲ್ಲ ಮಕ್ಕಳು ಓ ಅಂತ ಫುಲ್ ಎಂಜಾಯ್ ಮಾಡಿದ್ರು ಇವರ ಒಂದು ಡ್ಯಾನ್ಸನ್ನು. ಒಂಥರ ಗೊಂಬೆಗಳಂತೆ ನಿಂತು ಡ್ಯಾನ್ಸ್ ಮಾಡ್ತಿದ್ರು. ಸೊ ಒಂಥರ ಖುಷಿ ಆಗುತ್ತೆ. ನಾನು ಈ ಮೂಮೆಂಟಲ್ಲಿ ಒಂದು ಮಾತು ಹೇಳ್ತೀನಿ, ಟೀಚರ್ಸ್ ಎಲ್ಲ ಕೂತು ಆಶೀರ್ವಾದ ತಗೋತಿದ್ರು ಒಂದು ಕಡೆ, ಅವರಿಗೆ ನಮಸ್ಕಾರ ಮಾಡಿಸ್ತಿದ್ರು. ಬಟ್ ನಾನೆಲ್ಲೋ ಒಂದು ಕಡೆ ನಿಂತಿದ್ರೆ ಎಲ್ಲ ಮಕ್ಕಳು ಬಂದು ನನ್ನಿಂದ ಆಶೀರ್ವಾದ ತಗೊಂಡ್ರು. ನಂಗೆ ಆವಾಗೇನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಒಂದು ಸ್ವಲ್ಪ ದಿನಕ್ಕೆ ನಾನೊಬ್ಬ ದೊಡ್ಡ ಟೀಚರ್ ಆಗಿಬಿಟ್ನೇನೋ, ನನಗೆ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರಾ, ಇವರೆಲ್ಲ ಮ್ಯಾಮ್ ಮ್ಯಾಮ್ ಅಂತ ಕರೀತಾ ಇದ್ದರೆ ಒಂಥರ ಖುಷಿ ಆಗುತ್ತೆ. ಸೊ ಇದು ನನ್ನ ಗುರಿ ಕೂಡ ಆಗಿತ್ತು, ಒಬ್ಬ ಟೀಚರ್ ಆಗಬೇಕು, ಒಂದಷ್ಟು ಸ್ಟೂಡೆಂಟ್ಸ್ಗೆ ನಾನು ಮ್ಯಾಮ್ ಅಂತ ಹೇಳಿಸ್ಕೋಬೇಕು, ಈ ಥರ ಒಂದು ಗುರಿ ಇತ್ತು ನನಗೆ. ಅದು ಫುಲ್ಫಿಲ್ ಆಯಿತು. ತುಂಬ ಖುಷಿ ಆಯಿತು. ಮಕ್ಕಳ ಡ್ಯಾನ್ಸನ್ನು ನೋಡ್ತಿದ್ರೆ ಇನ್ನಷ್ಟು ಸ್ಪೆಷಲ್ ಅನ್ನಿಸ್ತಿತ್ತು ನನಗಂತೂ. ಹಾಗೆಯೇ ತುಂಬ ತಯಾರಿ ಏನೂ ನಡೆದಿರಲಿಲ್ಲ. ಜಸ್ಟ್ ಒಂದು 2 ದಿನ ಅಷ್ಟೇ ಪ್ರಾಕ್ಟೀಸ್ ಆಗಿದ್ದಿತ್ತು. ಇಲ್ಲೆಲ್ಲ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ. ತುಂಬ ಮುದ್ದಾಗಿ ಮಾಡಿದ್ರು. ಇವರು ನೋಡ್ತಿದ್ದೀರಾ ನೀವು, ಪಿ ಯು ಮಕ್ಕಳಿದು. ಇವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವರಿಗೆ ಯಾವುದೇ ರೀತಿ ಟೀಚರ್ಗಳು ಹೇಳ್ಕೊಡ್ಲಿಲ್ಲ, ಬಟ್ ಅವರೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದು ತುಂಬ ಚೆನ್ನಾಗಿ ಮಾಡಿದ್ರು. ನೀವು ನೋಡ್ತಿದ್ದೀರಾ, ಇದು ಪಿ ಯು ಮತ್ತು ಬಾಯ್ಸು ಏನಂತಾರೆ, ಇದು ID ಕಾರ್ಡ್ಗಳನ್ನು ಹಾಕ್ಕೊಂಡು ಕರಿಮಣಿ ಮಾಲೀಕ ನೀನಲ್ಲ ಅಂತ ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಿದ್ರು. ತುಂಬ ಚೆನ್ನಾಗಿತ್ತು. ಇದು ಕೂಡ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿತ್ತು. ಒಂಥರ
ಕಾಮಿಡಿಯಾಗಿ ತುಂಬ ಫನ್ನಿಯಾಗಿ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ರು ಈ ಎಲ್ಲ ಮೂಮೆಂಟ್ಸನ್ನು ಕೂಡ. ಸೊ ನಾನಂತೂ ಮಕ್ಕಳ ಮಧ್ಯದಲ್ಲೇ ಇದ್ದೋಗ್ಬಿಟ್ಟಿದ್ದೀನಿ, ಏನು ನಡೀತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಗಳೇ ಜಾಸ್ತಿ ಟೀಚರ್ಗಳಿಗೆ ಅನಿಸುತ್ತೆ. ಸೊ ನಾವು ನೋಡೋದಕ್ಕಿಂತ ನೋಡ್ಕೊಳ್ಳೋದು ಜಾಸ್ತಿ ಅನಿಸುತ್ತೆ. ಸೊ ಮೊದಲ ಎಕ್ಸ್ಪೀರಿಯೆನ್ಸು ತುಂಬ ಬೆಸ್ಟಾಗಿತ್ತು. ಈ ರೀತಿ ಪ್ರೋಗ್ರಾಮ್ ಮಾಡಿದಾಗ ಯಾವ ರೀತಿ ಜವಾಬ್ದಾರಿಯಿಂದ ನಾವಿರಬೇಕಾಗತ್ತೆ ಇದೆಲ್ಲ. ಎಸ್, ನೋಡ್ತಿದ್ದೀರಲ್ಲ, ಎಲ್ಲ ಮಕ್ಕಳು ಕೂಡ ಕೂತ್ಕೊಂಡು ಆರಾಮಾಗಿ ಅವರ ಅಮ್ಮಂದಿರು ತಂದಿರುವಂಥ ಎಲ್ಲ ತಿನಿಸುಗಳನ್ನು ಎಲ್ಲರೂ ಹಂಚಿಕೊಂಡು ಒಂಥರ ತಿಂತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಜಾತೀಯತೆ ಇಲ್ಲ, ನಾವು ಬೇರೆ ನೀವು ಬೇರೆ ಇಲ್ಲ, ಮೇಲು ಕೀಳಿಲ್ಲ, ವಿವಿಧತೆಯಲ್ಲಿ ಏಕತೆ ಅಂತಂದರೆ ಇದೆ ಅನಿಸುತ್ತೆ. ಅದಕ್ಕೆ ಅನಿಸುತ್ತೆ ನಮ್ಮ ಹಿರಿಯರು ಈ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಆದ್ರೂ ನಾವೆಲ್ಲ ಒಂದು ಅಂತ ತೋರಿಸೋದಕ್ಕೆ ಒಂದು ವೇದಿಕೆ ಆಯಿತು ಅನಿಸುತ್ತೆ. ಎಲ್ಲ ತಾಯಂದಿರು ಜೊತೆಯಾಗಿ ಕೂತ್ಕೊಂಡು ಅವರ ಮಕ್ಕಳ ಸ್ನೇಹಿತರನ್ನು ಕೂರಿಸ್ಕೊಂಡು ಊಟವನ್ನು ಬಡಿಸ್ಕೊಂಡು ಅವರೂ ಕೂಡ ತಿಂದ್ಕೊಂಡು ಒಂದೊಳ್ಳೆ ಸಮಯವನ್ನು ಇಲ್ಲಿ ಕಳೆದ್ರು. ಅದಕ್ಕೆ ಎಲ್ಲ ಪೇರೆಂಟ್ಸ್ಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳೊಟ್ಟಿಗೆ ನೀವು ಕೂತು ಊಟ ಮಾಡಿ, ನೀವು ಊಟ ತಂದು ಬಡಿಸಿ ಹೋಗಿದ್ದಕ್ಕೆ. ಹಾಗೆಯೇ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಿಮಗೆ ಒಳ್ಳೆಯದಾಗಲಿ, ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನೋಡುವ ಇನ್ನಷ್ಟು ವಿಡಿಯೋಗಳನ್ನು ಮಾಡುವ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ. ಜೊತೆಗೆ ತಾಯಿ ಪ್ರೀತಿ ಒಂಥರ ನಿಸ್ವಾರ್ಥವಾಗಿರುತ್ತೆ. ಅವರು ಕೊಟ್ಟಷ್ಟು ಪ್ರೀತಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅಂಥ ತಾಯಿಗಳನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಅಂತಲೇ ಭಾವಿಸ್ಬೇಕು. ಎಸ್, ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿಟ್ಕೊಳ್ಳಿ. ಲೈಫ್ ಇಸ್ ಶಾರ್ಟ್. ಇರೋವರೆಗೂ ಖುಷಿಯನ್ನು ಹಂಚಿಕೊಂಡು ಎಲ್ಲರೊಟ್ಟಿಗೆ ಸರಳವಾಗಿ ಜೀವನ ಮಾಡೋಣ ಅಂತ ಹೇಳ್ತಾ, ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.